ಉಪಕಾರ ಸ್ಮರಣೆ. ಬರೆದವರು ವಾಣಿ. ಗ್ರಾಚಾರ ಅನ್ನೋದು ಇದಕ್ಕೆ. ರಜಾದಲ್ಲಿ 4 ದಿವಸ ಅಕ್ಕನ ಮನೇಲಿ ಹಾಯಾಗಿ ಓಡಾಡ್ಕೊಂಡಿರೋಣ ಅಂತ ಹುಡುಗ ಬಂದ್ರೆ ಹೀಗಾಗ್ಬೇಕೆ? ಗುಂಡೂರಾಯರು ಮನೆಗೆ ಬಂದ ಕೂಡಲೇ ಅವರ ಧರ್ಮಪತ್ನಿ ಶಾರದಮ್ಮ ವರದಿ ಮಾಡಿದರು. ಏನಾಯ್ತೆ? ರಾಯರು ಬೇಸರದಿಂದಲೇ ಕೇಳಿದರು. ಅವರದ್ದು ಊರೂರು ತಿರುಗುವ ಕೆಲಸ. ತಿಂಗಳಲ್ಲಿ 15 ದಿವಸಗಳು ಸುತ್ತಬೇಕು. ಕೆಲಸದ ಮೇಲೆ 4 ದಿನಗಳಿಂದ ಹೊರಗೆ ಇದ್ದವರು ಆಗ ತಾನೇ ವಾಪಸ್ಸಾಗಿದ್ದರು. ಸಾಮಾನು ಹೊತ್ತ ಆಳು ಹಿಂದಿನಿಂದ ಬರುತ್ತಿದ್ದ. ಒಳಗೆ ಕಾಲಿಟ್ಟೊಡನೆಯೇ ಗ್ರಹಚಾರದ ಸುದ್ದಿ ಎದುರಾದರೆ ಯಾರಿಗೆ ತಾನೇ ಬೇಸರವಿಲ್ಲ? ಗಂಡನ ಬೇಸತ್ತ ಮುಖ ನೋಡಿದ ಮೇಲೆ ಶಾರದಮ್ಮನಿಗೆ ತಾವು ಆ ಸುದ್ದಿ ಆಗಲೇ ತಿಳಿಸಬಾರದಾಗಿತ್ತು ಅನಿಸಿ ತುಟಿ ಕಚ್ಚಿದರು. ಆದರೇನು, ಮಾತು ಹೊರಬಂದು ತನ್ನ ಕೆಲಸ ಮಾಡಿಯಾಗಿತ್ತು. ತಮ್ಮ ತಪ್ಪನ್ನು ತಿದ್ದಿಕೊಳ್ಳುತ್ತಾ, ಅಯ್ಯೋ ನನ್ ಬುದ್ಧಿಗಿಷ್ಟು, ಇಲ್ಲಿ ಬಿಡಿ, ಅಂಥದ್ದೇನಿಲ್ಲ ರೀ, ಮೊದ್ಲು ಸ್ವಲ್ಪ ಕಾಫಿ ತಗೊಳ್ಳೋರಂತೆ. ಆಯ್ತಲ್ಲ, ಅದೇನ್ ಹೇಳ್ಬಿಡು, ಏನಾಯ್ತು ರಮೇಶನ್ಗೆ? ರಾಯರು ಕೋಟು ಕಳಚಿ ಗೂಟಕ್ಕೆ ಹಾಕುತ್ತಾ ಪ್ರಶ್ನಿಸಿದರು. ಅದು ಅವನು ನೀರ್ಮನೆಯಲ್ಲಿ ಜಾರ್ ಬಿದ್ದು ಕಾಲಕ್ಕೆ ಪೆಟ್ಟಾಗಿದೆ ಅಂದ್ರೆ. ಶಾರದಮ್ಮ ಸಂಕ್ಷೇಪವಾಗಿ ಎಲ್ಲಾ ಹೇಳಿದರು. ಇನ್ಯಾರಿಗಾದರೂ ಹೀಗಾಗಿದ್ದರೆ ಅಷ್ಟೇ ತಾನೆ, ಸರಿಯಾಗತ್ತೆ ಬಿಡು ಎಂದು ಹೇಳುತ್ತಿದ್ದರೇನೋ. ಆದರೆ ಹೆಂಡತಿಯ ತಮ್ಮ ರಜಾದಿನಗಳನ್ನು ತಮ್ಮೊಡನೆ ಕಳೆಯಲೆಂದು ಅಪರೂಪಕ್ಕೆ ಬಂದಿರುವ ಅತಿಥಿ. ಅವನ ವಿಚಾರ ಹಾಗೆ ಲಘುವಾಗಿ ಮಾತಾಡಿದರೆ ಅಮ್ಮನವರು ಏನೆಂದುಕೊಂಡಾರು? ಆದ್ದರಿಂದಲೇ ಆತಂಕವನ್ನು ತೋರಿಸುತ್ತಾ, ಏನು ಕಾಲಕ್ಕೆ ತುಂಬಾ ಪೆಟ್ಟಾಗಿದ್ಯೇನೆ, ಡಾಕ್ಟರ್ಗೆ ಹೇಳ್ ಕಳ್ಸಿದ್ಯಾ ಎಂದರು. ಹೂರಿ, ಡಾಕ್ಟರ್ ಬಂದು ನೋಡಿದ್ರು. ಗಾಯ ಏನಾಗಿಲ್ಲ, ಮೂಳೆಗ್ ಪೆಟ್ಟಾಗಿದೆ, ಕಾಲ್ ಬಾತ್ಕೊಂಡಿದೆ, ಓಡಾಡು ಹಾಗಿಲ್ಲ, 1 ವಾರ ವಿಶ್ರಾಂತಿ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಆಳು ಸಾಮಾನುಗಳನ್ನು ತಂದು ಒಳಗಿಟ್ಟ. ಬೋರಾ, ಆ ಹಾಸಿಗೆ ಬಿಚ್ಚಿ ಬಿಸ್ಲಿಗೆ ಹಾಕು, ಶಾರದಮ್ಮ ಹೇಳಿದರು. ಬೇಡ್ವೆ, ಹಾಸಿಗೆ ಬಿಚ್ಚೋದ್ ಬೇಡ, ಪುನಃ ನಾನು ಮಧ್ಯಾಹ್ನಕ್ಕೆ ಹೊರಡ್ಬೇಕು. ರಾಯರು ಪ್ರಯಾಣದ ವಿಷಯ ತಿಳಿಸಿದರು. ಏನ್ರಿ, ಇನ್ನು ಈಗ ಬಂದಿದ್ದೀರಿ, ಪುನಃ ಹೊರಡ್ಬೇಕೆ? ಹೂನೆ, ಕೆಲ್ಸ ಇನ್ನು ಮುಗ್ದಿಲ್ಲ, ಇನ್ನು 1 ವಾರ ಆಗಬಹುದು. ಇವತ್ತು ಸ್ವಲ್ಪ ಸಮಯ ಇತ್ತು, ಒಂದ್ಸಲ ಮನೆ ಕಡೆ ಬಂದ್ ಹೋಗೋಣ ಅಂತ ಬಂದೆ. ಇಲ್ಲಿ ರಮೇಶನ್ ಹೀಗಾಗಿದೆ, ಅದಕ್ಕೋ ಏನೋ ನಿನ್ನೆಯಿಂದ ಮನೆ ಕಡೆನೆ ಮನಸ್ಸು ಎಳಿತಾ ಇತ್ತು. ಬಂದಿದ್ದು ಸರಿ ಹೋಯ್ತು. ಎಲ್ಲಿದ್ದಾನೆ ರಮೇಶ? ರೂಮ್ನಲ್ಲಿ ಮಲ್ಕೊಂಡಿದ್ದಾನೆ. ಸರಿ, ನಾನು ಅವನನ್ನ ಮಾತಾಡಿಸ್ಕೊಂಡ್ ಬರ್ತೀನಿ, ಎಲೆ ಹಾಕು. ಏನಯ್ಯ ದೊರೆ, ಹೇಗಿದ್ದಿ? ಏನೋ ಮಾಡ್ಕೊಂಡಿದ್ದಿ? ಕಾಲ್ ಹೇಗಿದೆ ಇವಾಗ? ರಾಯರು ರೂಮಿಗೆ ಹೋಗಿ ಆತ್ಮೀಯವಾಗಿ ರಮೇಶನನ್ನು ವಿಚಾರಿಸಿದರು. ರಮೇಶ ಕಾಲೇಜಿನಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ. ಭಾವನೆಂದರೆ ಅವನಿಗೆ ಬಹಳ ಕೇವಲ. ಏನಿಲ್ಲ, ಪೆಟ್ಟೇನೂ ಜಾಸ್ತಿ ಆಗಿಲ್ಲ, ಕಾಲ್ ಜಾರ್ದಾಗ ಕಟ್ಟೆಗೆ ಮಂಡಿ ತಗಲ್ತು ಅಷ್ಟೇ. 1-2 ದಿನದಲ್ಲಿ ಸರಿಯಾಗಬಹುದು. ನೀವ್ ಊರ್ ನೋಡೋಣ ಅಂತ ಬಂದ್ರೆ ಹೀಗ್ ಮನೇಲೆ ಮಲ್ಗಿರೋ ಹಾಗಾಯ್ತು. ಅದೇ ಬೇಜಾರು. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೋ. ಮೈಸೂರ್ನಲ್ಲಿ ಯಾವತ್ತಾದ್ರೂ ಹೀಗೆ ವಿರಾಮವಾಗಿರ್ತೀಯಾ? ಯಾವಾಗ ನೋಡಿದ್ರು ಕಾಲೇಜು, ಕ್ರಿಕೆಟ್, ಅದು ಇದು ಅಂತ ನೀನ್ ಮನೇನೆ ಸೇರೋಲ್ಲ. ಈಗ ನಿಧಾನವಾಗಿ ಅಕ್ಕನ ಜೊತೆ ಹರಟೆ ಹೊಡಿ. ಮಧ್ಯಾಹ್ನದವರೆಗೆ ಮನೇಲಿದ್ದು ರಾಯರು ಸಂಜೆಯ ರೈಲಿಗೆ ಹೊರಟರು. ಹೊರಡುವಾಗ ಶಾರದಮ್ಮನಿಗೆ, ಶಾರದಾ, ರಮೇಶನ್ ಒಬ್ಬನ್ನೇ ಬಿಟ್ಟು ಹರ್ಕತೆಗೆ ಹೊರಟ್ಬಿಡ್ಬೇಡ. ದಾಸರೇನೋ ಪ್ರತಿ ವರ್ಷ ಬರ್ತಾರೆ, ಇನ್ನೊಂದ್ಸರ್ತಿ ಕೇಳಿದ್ರಾಯ್ತು ಎಂದು ಎಚ್ಚರಿಸಿದರು. 1 ವಾರದಿಂದ ಊರಿನಲ್ಲಿ ಹರಿಕತೆ. ಬೆಂಗಳೂರಿನಿಂದ ಬಂದಿದ್ದ ದಾಸರು ರಾಮಾಯಣವನ್ನು ಹರಿಕಥೆಯ ರೂಪದಲ್ಲಿ ಜನರಿಗೆ ಶ್ರವಣ ಮಾಡಿಸುತ್ತಿದ್ದರು. ಅವರಿಗೆ ಒಳ್ಳೆಯ ಕಂಠವಿತ್ತು. ಜೊತೆಗೆ ಹೇಳುವುದನ್ನು ಜನರಿಗೆ ಹಿಡಿಸುವಂತೆ ಚೆನ್ನಾಗಿ ಹೇಳುವ ಕಲೆಯು ಸಾಧಿಸಿತ್ತು. ಆ ಕತೆ, ಉಪಕತೆ, ಜನರ ಬಾಯಲ್ಲಿ ಸದಾ ಅದೇ ಮಾತು. ಸಂಜೆಯಾಯಿತೆಂದರೆ ಎಲ್ಲರೂ ಅಲ್ಲಿಗೆ ನಡೆಯುತ್ತಿದ್ದರು. ಗಂಡಸರು, ಹೆಂಗಸರು, ಮಕ್ಕಳು, ಎಲ್ಲರಿಗೂ ಅದೇ ಗೀಳು. ಶಾರದಮ್ಮ ದಿನವೂ ಹೋಗುತ್ತಿದ್ದವರು ಇಂದು ಮನೆಯಲ್ಲೇ ಉಳಿದರು. ಅದನ್ನು ನೋಡಿದ ರಮೇಶನೇ ಕೇಳಿದ, ಇದೇನಕ್ಕ, ನೀನ್ ಹೋಗೋದಿಲ್ವಾ? ಹೊತ್ತಾಯ್ತಲ್ಲ, ಎಲ್ರೂ ಹೊರಟ್ರು ಹರಿಕತೆ ಕೇಳೋಕೆ. ಇಲ್ಲಪ್ಪ, ನಿನ್ನೊಬ್ಬನ್ನೇ ಬಿಟ್ಟು ಹೇಗೋ ಹೋಗೋದು? ಬೇಜಾರಾಗಲ್ವಾ ನಿನ್ಗೂ? ನಿಮ್ ಭಾವನವ್ರಾರು ಇದ್ದಿದ್ರೆ ನಾನ್ ಹೋಗ್ಬೋದಿತ್ತು. ಇದು ಒಳ್ಳೆ ಚೆನ್ನಾಯ್ತು. ನನ್ಗೋಸ್ಕರ ನೀನ್ ಹೋಗದೆ ಇರೋದಾ? ಓದಕ್ಕೊಂದ್ ಪುಸ್ತಕ ಇದ್ರೆ ನನ್ ಯಾವ ಬೇಜಾರು ಆಗಲ್ಲ. ನೀನ್ ನಿಶ್ಚಿಂತ್ಯಾಗಿ ಹೋಗು. ನಾನ್ ಅರ್ಧ ಓದಿರೋ ಕತೆನ ನೀನ್ ಬರೋ ಹೊತ್ತಿಗೆ ಮುಗಿಸಿರ್ತೀನಿ. ಸುಳ್ಳು ಹೇಳ್ಬೇಡ, ನಿಜಕ್ಕೂ ನಿನ್ಗೆ ಬೇಜಾರಾಗಲ್ವೇನೋ? ಅಥವಾ ಅಕ್ಕ ಹೋಗೋದನ್ನ ಯಾಕೆ ತಪ್ಪಿಸ್ಲಿ ಅಂತ ಅದ್ ಹೇಳ್ತಿದ್ಯೋ ಏನೋ? ಏನಕ್ಕ, ನಿನ್ ಹತ್ರ ನಂಗೆ ಸಂಕೋಚನ? ಹಾಗೇನಾದ್ರೂ ಇದ್ರೆ ನಾನೇ ಹೇಳ್ತಿದ್ನಪ್ಪ. ಶಾರದಮ್ಮನಿಗೆ ನಿಜವಾಗಿ ಹೋಗುವ ಮನಸ್ಸಿತ್ತು. ಹಿಂದಿನ ದಿನ ಒಳ್ಳೆ ಸ್ವಾರಸ್ಯವಾದ ಭಾಗದಲ್ಲಿ ಕತೆ ನಿಂತಿತ್ತು. ಆದರೆ ತಮ್ಮನನ್ನು ಒಂಟಿಯಾಗಿ ಬಿಟ್ಟು ಹೋಗಲಾರದೆ ಅನುಮಾನಿಸುತ್ತಿದ್ದರು. ಅವರ ಜೊತೆಯವರೆಲ್ಲ ಆಗಲೇ ಹೊರಟಾಗಿತ್ತು. ಹೇಗೂ ಅವನೇ ಹೋಗು ಅನ್ನುತ್ತಿದ್ದಾನೆ, ಹೋಗಿಬಿಡ್ಲಾ? ಅವರ ಮನಸ್ಸು ಎಣಿಸುತ್ತಿತ್ತು.
ಅದನ್ನು ಗ್ರಹಿಸಿದ ರಮೇಶ ಪುನಃ ಹೇಳಿದ, ಅಯ್ಯೋ ನೀನ್ ಸುಮ್ನೆ ಹೊರಡಕ್ಕ, ಅನ್ಯಾಯವಾಗಿ ತಡ ಮಾಡ್ಕೊಳ್ಳೋದ್ ಬೇಡ. ಇಷ್ಟಕ್ಕೂ ನನಗ್ ಚಿಕ್ಕ ಮಗುನ, ಹೇಗೂ ಬಾಗ್ಲಲ್ಲೇ ಆಳ್ ಕೂತಿರ್ತಾನೆ, ಜೊತೆಗೆ ಪುಸ್ತಕ ಇದೆ, ಏನಾದ್ರೂ ತಿನ್ನು ಕೊಂಚೂರು ಕೊಡು, ನಂಗ್ ಸ್ವಲ್ಪನೂ ಬೇಜಾರಿಲ್ಲ, ನೀನ್ ಧೈರ್ಯವಾಗಿ ಹೋಗ್ಬಾ ಎಂದು ಒತ್ತಾಯದಿಂದ ಹೇಳಿದ. ಅಲ್ವೋ, ನಿಂಗೇನಾದ್ರು ಬೇಕಾದ್ರೆ ಓಡಾಡೋದಕ್ಕೂ ಆಗಲ್ಲ, ಹೇಗೋ ಬಿಟ್ಟು ಹೋಗುದು? ಅಕ್ಕ, ಈಗಷ್ಟೇ ಕಾಫಿ ಕೊಟ್ಟಿದ್ದಿ, ಸದ್ಯಕ್ಕೆ ನನಗೇನು ಬೇಡ. ಒಂದ್ ವೇಳೆ ಬೇಕಾದ್ರೆ ಬಾಗಿಲ್ನಲ್ಲೇ ಆಳಿರ್ತಾನಲ್ಲ, ಕೂಗ್ತೀನಿ, ತಂದ್ ಕೊಡ್ತಾನೆ. ಹಾಗಾದ್ರೆ ಹೋಗ್ಬರ್ಲೇನೋ? ಅಬ್ಬಬ್ಬಾ, ಹೋಗ್ಬಾ ಅಕ್ಕ, ಧಾರಾಳವಾಗಿ ಹೋಗ್ಬಾ. ಶಾರದಮ್ಮ ಒಂದು ಕಡೆಯಿಂದ ಮನೆಗೆ ಬೀಗ ಹಾಕಿದರು. ಬೀಗದ ಕೈ ರಮೇಶನ ಹತ್ತಿರವೇ ಇಟ್ಟು ಒಂದು ತಟ್ಟೆಯಲ್ಲಿ ಹುರಿಗಾಳು, ಚೊಂಬಿನಲ್ಲಿ ನೀರು ತಂದಿಟ್ಟು ಮಂಚದ ಪಕ್ಕದಲ್ಲೇ ಇಟ್ಟರು. ಪುಸ್ತಕ ಓದ್ತಿರುವಾಗ ಹಾಗೆ ಇದನ್ ಬಾಯಿಗೆ ಹಾಕೋ, ಬಂದ್ಮೇಲೆ ಊಟ ಬಡಿಸ್ತೀನಿ ಎಂದು ತಮ್ಮನಿಗೆ ಹೇಳಿ ಆಳನ್ನು ಕರೆದು, ಬೋರಾ ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ರಮೇಶಪ್ಪ ಕೂಗಿದ್ರೆ ಕೇಳಿಸೋ ಹಾಗೆ ಹತ್ರನೇ ಇರು, ನಿದ್ರೆ ಮಾಡ್ಬಿಡ್ಬೇಡ, ಮತ್ತೆ ನಾನು ಬೇಗ ಬಂದ್ಬಿಡ್ತೀನಿ ಎಂದು ಹೇಳಿ ಹೊರಟರು ಶಾರದಮ್ಮ. ಹೂನ್ರವ್ವ ಎಂದ ಆಳು. ಬೇಗ ಅಂದರೂ ಇನ್ನು 2 ಗಂಟೆ ಆಗುವುದೆಂದು ಅವನಿಗೂ ಗೊತ್ತು. ರಮೇಶ ಹಾಸಿಗೆಯ ಮೇಲೆ ಕಾಲು ನೀಡಿಕೊಂಡು ಬೆನ್ನಿಗೆ ದಪ್ಪವಾದ ಸುರುಳಿದಿಂಬು ಇಟ್ಟುಕೊಂಡು ಓದುವ ಭಂಗಿಯಲ್ಲಿ ಕುಳಿತಿದ್ದ. ಮಂಚದ ಮಗ್ಗುಲಿಗೆ ಕಿಟಕಿ, ಜನ ಮಾತಾಡಿಕೊಂಡು ಹೋಗುತ್ತಿರುವುದು ಕಾಣಿಸುತ್ತಿತ್ತು. ಬರಬರುತ್ತಾ ಓಡಾಟ ಕಡಿಮೆಯಾಯಿತು. ಮಾತಿನ ಸದ್ದು ಕೇಳಿಸಲಿಲ್ಲ. ಯಾರೋ ಒಬ್ಬೊಬ್ಬರು ಮೌನವಾಗಿ ತಮ್ಮ ಮನೆಗಳಿಗೆ ಹೊರಟಿದ್ದರು. ರಮೇಶ ಪುಸ್ತಕವನ್ನು ತೆಗೆದುಕೊಂಡು ಗುರುತು ಮಾಡಿಟ್ಟಿದ್ದ ಜಾಗದಿಂದ ಓದಲು ಆರಂಭಿಸಿದ. ಹಾಗೆ ಅದೆಷ್ಟು ಹೊತ್ತು ಕಳೆಯಿತೋ. ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿದಂತಾಗಿ ರಮೇಶನಿಗೆ ಚಳಿಯಾಯ್ತು. ಕಾಲ ಬಳಿಯೇ ಇದ್ದ ರಗ್ಗನ್ನು ತೆಗೆದುಕೊಂಡು ಎದೆಯವರೆಗೂ ಎಳೆದುಕೊಂಡ. ಕಿಟಕಿಯನ್ನು ಮುಚ್ಚೋಣವೆಂದುಕೊಂಡು ಆ ಕಡೆ ತಿರುಗಿದ. ಹಾಲು ಚೆಲ್ಲಿದಂತೆ ಬೆಳದಿಂಗಳು ಹೊರಗೆಲ್ಲ ಹರಿದಿತ್ತು. ಆ ನಿರ್ಜನವಾದ ಬೀದಿ ಮೌನವಾಗಿ ಹಾಲಿನಲ್ಲಿ ಸ್ನಾನ ಮಾಡುತ್ತಿರುವಂತೆ ಭಾಸವಾಯಿತು. ನೀಲಿಯ ಆಕಾಶದಲ್ಲಿ ಚಂದ್ರ ನಗುತ್ತಲಿದ್ದ. ರಮೇಶ ಓದುವುದನ್ನು ಮರೆತು ಮುಗ್ಧನಂತೆ ಅದನ್ನೇ ನೋಡುತ್ತಿದ್ದ. ಕಿರು ಮೋಡಗಳು ಒಂದನ್ನೊಂದು ಅಟ್ಟಿಕೊಂಡು ಕಣ್ಣ ಮುಚ್ಚಾಲೆ ಆಡುತ್ತಿದ್ದವು. ನಕ್ಷತ್ರಗಳು ಕಣ್ಣು ಮಿಟುಕಿಸಿ ಚಂದ್ರನನ್ನು ಆಟಕ್ಕೆ ಕರೆಯುತ್ತಿದ್ದವು. ಎಂತಹ ಸುಂದರ ದೃಶ್ಯ! ಎಷ್ಟು ನೋಡಿದರೂ ದಣಿಯದ ನೋಟ. ರಮೇಶ ಮೈ ಮರೆತು ನೋಡುತ್ತಿದ್ದ. ಇದ್ದಕ್ಕಿದ್ದಂತೆ ഇരുಳಿನ ಮೌನವನ್ನು ಸೀಳಿಕೊಂಡು ಟಕ್ ಕುಟ್ ಟಕ್ ಕುಟ್ ಎಂದು ಸಣ್ಣ ಸದ್ದೊಂದು ಕೇಳಿಸಿತು. ಯಾರೋ ಕೋಲು ಊರಿಕೊಂಡು ನಿಧಾನವಾಗಿ ನಡೆಯುವ ಸದ್ದು. ಹೆಜ್ಜೆಯ ಸಪ್ಪಳ ಕೇಳಿಸದಿದ್ದರೂ ಕೋಲನ್ನು ಎತ್ತಿ ಮುಂದಿಡುವಾಗ ಆಗುವ ಸದ್ದು ಸ್ಪಷ್ಟವಾಗಿ ಕೇಳುತ್ತಿತ್ತು. ಬರಬರುತ್ತಾ ಆ ಸದ್ದು ಇನ್ನೂ ಹೆಚ್ಚು ಸ್ಫುಟವಾಗತೊಡಗಿತು. ಯಾರೋ ಈ ಕಡೆಗೆ ಬರ್ತಿರೋ ಹಾಗಿದೆಯಲ್ಲ. ಹಠಾತ್ತನೆ ಸದ್ದು ನಿಂತಿತು. ರಮೇಶ ಕಿಟಕಿಯ ಕಡೆ ನೋಡುತ್ತಿದ್ದವನು ಯಾಂತ್ರಿಕವಾಗಿ ಕತ್ತು ಹೊರಳಿಸಿ ಈ ಕಡೆ ತಿರುಗಿದ. ಬೆಳದಿಂಗಳಿನಷ್ಟೇ ಶುಭ್ರವಾದ ಬಟ್ಟೆ ಧರಿಸಿದ್ದವರೊಬ್ಬರು ಬಾಗಿಲನ್ನು ಹಿಡಿದುಕೊಂಡು ನಿಂತಿದ್ದರು. ರಮೇಶ ಈ ಕಡೆ ತಿರುಗಿದ್ದನ್ನು ನೋಡಿ, ಶಾರದಮ್ಮ ಇಲ್ವೇ ಎಂದು ವಿಚಾರಿಸಿದರು. ಇಲ್ಲ, ಹರಿಕತೆಗೆ ಹೋಗಿದ್ದಾರೆ. ರಮೇಶ ಸ್ವಲ್ಪ ಉದಾಸೀನದಿಂದಲೇ ಉತ್ತರ ಕೊಟ್ಟ. ಹೊರಗಿನಿಂದ ಬಂದವರು ಸೀದಾ ಈ ಕೊಠಡಿಯ ಬಾಗಿಲಿಗೆ ಬಂದಿದ್ದು ಅವನಿಗೆ ಹಿಡಿಸಲಿಲ್ಲ. ಬರೋದು ತಡ ಆಗುತ್ತಾ? ಆದೀತು, ಕತೆ ಮುಗಿಬೇಕಲ್ಲ, ಏನಾಗ್ಬೇಕಾಗಿತ್ತು? ಅವರನ್ನೇ ನೋಡ್ಬೇಕಾಗಿತ್ತು. ನಾಳೆ ನೋಡಿದ್ರೆ ಆಗುದಿಲ್ವೇ? ಪಾಪ, ಎಷ್ಟೊತ್ತು ಅಂತ ಕಾಯ್ತೀರಿ? ಇಲ್ಲ ಇಲ್ಲ, ಇವತ್ತೇ ನೋಡ್ಬೇಕು. ನಾಳೆ ಬರೋ ಹಾಗಿಲ್ಲ, ಬಹಳ ದೂರದಿಂದ ಬಂದಿದ್ದೀನಿ. ಓ, ನೀವಿರೋದೆಲ್ಲಿ? ರಮೇಶ ಸ್ವಲ್ಪ ಕುತೂಹಲದಿಂದ ಕೇಳಿದ. ಈ ನದಿಯಾಚೆ ಅರಳಿ ಮರದ ಹತ್ರ. ನೋಡೋಕೆ ಹತ್ರನೇ ಅನ್ಸತ್ತೆ, ಬರೋಕೆ ತುಂಬಾ ಕಷ್ಟವಾಗತ್ತಪ್ಪ. ಸರಿ ಸರಿ, ನೀವು ಅಕ್ಕ ಬರುವವರೆಗೂ ಕಾಯುವುದಾದ್ರೆ ಅಲ್ಲೇ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಎಷ್ಟೊತ್ತು ಅಂತ ನಿಂತಿರ್ತೀರಿ? ಇಲ್ಲಪ್ಪ, ನನಗಿದೇ ಸುಖ. ಕುರ್ಚಿಲಿ ಕೂತಿದ್ದು ನನಗ್ ಮರ್ತೇ ಹೋಗಿದೆ. ಕೈಯಲ್ಲಿದ್ದ ಕೋಲನ್ನು ಬಾಗಿಲಿನ ಮೂಲೆಗೆ ಒರಗಿಸಿ ಗೋಡೆಗೆ ಒರಗಿಕೊಂಡು ನಿಂತರು ಆತ. ಈ ಹುರೊಳ್ಳೆ, ನಿಂತಿದ್ರೆ ನಿಂತಿರ್ಲಿ ಅಂದುಕೊಂಡ ರಮೇಶ ಓದಲು ಪುಸ್ತಕ ಎತ್ತಿಕೊಂಡವನು ಹಾಗೆ ಕೇಳಿದ. ನಿಮ್ ಹೆಸರೇನು? ಸದಾನಂದ. ರಮೇಶ ಓದಲು ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಆತ ಅಲ್ಲಿ ನಿಂತಿರುವುದು ಮನಸ್ಸಿಗೆ ಮುಜುಗರವಾಗಿ ತೋರಿತು. ಮೊದಲಿನ ಹಾಗೆ ನಿಶ್ಚಿಂತೆಯಿಂದ ಓದುವುದು ಸಾಧ್ಯವಾಗದೆ ಪುಸ್ತಕ ಮಡಚಿ ಪಕ್ಕದ ಮೇಜಿನ ಮೇಲಿಟ್ಟ. ಹಾಗೆ ತಟ್ಟೆಯಲ್ಲಿದ್ದ ಹುರಿಗಾಳಿನಿಂದ ಒಂದು ಕಡಲೆಕಾಯಿ ಬೀಜ ಆರಿಸಿ ಬಾಯಿಗೆ ಹಾಕಿಕೊಂಡ. ಸದಾನಂದ ಅವನ ಕಡೆ ನೋಡಿ ನಸುನಕ್ಕು ಕೇಳಿದ. ನಾನಿಲ್ಲಿರೋದು ನಿಮಗ್ ತೊಂದ್ರೆ ಆಗ್ತಿದ್ಯಾ? ಚೆಚೆ,
ಹಾಗೇನಿಲ್ಲಪ್ಪ, ಓದಿ ಓದಿ ಬೇಜಾರಾಯ್ತು, ಅದಕ್ಕೆ ಪುಸ್ತಕ ಮುಚ್ಚಿಟ್ಟೆ ಅಷ್ಟೇ. ನಿಮ್ಮಕ್ಕ ಶಾರದಮ್ಮ ಒಳ್ಳೆ ಮಹಾತಾಯಿ. ಆಕೆ ಮಾಡಿದ ಉಪಕಾರ ಮರೆಯೂ ಹಾಗಿಲ್ಲ. ಅವ್ರನ್ನ ಒಮ್ಮೆ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಹೌದೇ, ಅಂಥದ್ದೇನು ಉಪಕಾರ ಮಾಡಿದ್ಲು ನಮ್ಮಕ್ಕ? ಹೇಳಿದ್ರೆ ನಿಮಗ್ ಬೇಜಾರಾಗುತ್ತೇನೋ. ಏನೋ ಓದ್ತಿದ್ರಿ, ನನ್ನ ಮಾತು ಆಸಕ್ತಿ ಬರುತ್ತೋ ಇಲ್ವೋ? ಅರೆ ಬೇಜಾರು ಯಾಕೆ, ನಾನು ಒಬ್ನೇ ಇದ್ದೀನಿ, ಪುಸ್ತಕ ಓದಿ ಸಾಕಾಯ್ತು ಅನ್ನಲ್ಲ. ಹೇಳಿ, ನಿಮ್ ಕಥೆನಾದ್ರೂ ಕೇಳೋಣ. ಅದೇನ್ ಗೊತ್ತಾ, ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರ್ತಿತ್ತು. ಹೊಟ್ಟೆ ನೋವು ಅಂದ್ರೆ ಅಂತಿಂತದ್ದಲ್ಲ, ತಡೆಯೋಕೆ ಆಗ್ತಿರ್ಲಿಲ್ಲ. ಅಯ್ಯಯ್ಯೋ, ಔಷಧಿ ತಗೊಳ್ಳಿಲ್ವೇ? ಬೇಕಾದಷ್ಟು ತಗೊಂಡೆ. ಕೈಲಿದ್ದ ಕಾಸೆಲ್ಲ ಆಸ್ಪತ್ರೆಗೆ, ಡಾಕ್ಟರ್ ಔಷಧಿಗೆ ಖರ್ಚು ಮಾಡಿದೆ, ಆದ್ರೂ ಗುಣವಾಗ್ಲಿಲ್ಲ. ಓ, ಆಮೇಲೆ ಮೈಸೂರಿಗೆ ಹೋಗಿ ದೊಡ್ಡ ಡಾಕ್ಟರ್ಗೆ ತೋರಿಸ್ದೆ. ಅವರು ಆಪರೇಷನ್ನೇ ಮಾಡಬೇಕು, ಇಲ್ಲೇ ಬಂದಿರಿ ಅಂತ ಹೇಳಿದ್ರು. ಆಪರೇಷನ್ ಮಾಡಿಸ್ಕೊಂಡ್ರಾ? ಇಲ್ಲಪ್ಪ, ನಾನೊಬ್ಬ ಪರದೇಶಿ, ನನ್ನವರು ಅಂತ ಯಾರೂ ಇರ್ಲಿಲ್ಲ. ಅಲ್ಲಿ ಹೋಗಿ ಏನಾರು ಆದ್ರೆ ನನ್ ಕೇಳೋರು ಯಾರು? ಇದೊಳ್ಳೆ ಕತೆ. ಹಾಗಂತ ರೋಗಕ್ಕೆ ಚಿಕಿತ್ಸೆ ಮಾಡದೇ ಇರ್ತಾರೇನೋ? ಹೇ ಇಲ್ಲ ಇಲ್ಲ, ಹಾಗೇನೂ ಬಿಡ್ಲಿಲ್ಲ. ಇಲ್ಲಿನ ಡಾಕ್ಟರ್ ಹತ್ರನೇ ಔಷಧಿ ತಗೋತಿದ್ದೆ. ನನ್ಗೊಬ್ಬ ದೂರದ ನೆಂಟ ಇದ್ದಾನೆ, ಮಂಗಳೂರವನು. ಅವನಿಗೆ ಕಾಗ್ದ ಬರೆದು ಅವನ್ ಬಂದ್ಮೇಲೆ ಮೈಸೂರಿಗೆ ಹೋಗೋಣ ಅಂತ ಕಾಯ್ತಿದ್ದೆ. ಅದು ಸರಿನೇ, ಜೊತೆಗೊಬ್ರಿದ್ರೆ ಒಳ್ಳೇದು. ಹಾ, ಜೊತೆಗೊಬ್ರಿದ್ರೆ ಒಳ್ಳೇದು. ಆ ಕಷ್ಟ ಕಾಲದಲ್ಲಿ ಮಹಾತಾಯಿ ನಮ್ಮಮ್ಮ ನಾನ್ ಹಸ್ಕೊಂಡ್ ಬಂದಾಗ ಅನ್ನ ಕೊಟ್ರು, ಕೈಯಲ್ಲಿ ಕಾಸಿಲ್ದಾಗ ಔಷಧಿಗೆ ದುಡ್ಡು ಕೊಟ್ರು. ನಮ್ಮಕ್ಕ ಅವರಿಗೆ ಸ್ನೇಹಿತರು. ಯಾವತ್ತಾದ್ರೂ ಅಕ್ಕನ ಜೊತೆ ಬರ್ತಿದ್ದೆ, ಅದೇ ಗುರ್ತು. ಅಷ್ಟ್ರ ಮೇಲೆ ಯಾರಪ್ಪ ಉಪಕಾರ ಮಾಡ್ತಾರೆ? ಆ ವಿಶ್ವಾಸದ ಋಣ ನಾನ್ ತೀರ್ಸೋ ಹಾಗೆ ಇಲ್ಲ. ಆತ ಸ್ವಲ್ಪ ಸುಮ್ಮನಿದ್ದು ಪುನಃ ಹೇಳಿದರು. ಒಂದಿನ ರಾತ್ರಿ ನನ್ಗೆ ಹೊಟ್ಟೆ ಶೂಲೆ ವಿಪರೀತ ಆಗೋಯ್ತು. ಮನೆ ತುಂಬಾ ಅಳ್ತಾ ಗೋಳಾಡ್ಕೊಂಡು ಹೊರಳಾಡ್ಬಿಟ್ಟೆ. ನೀನ್ ಯಾರಪ್ಪ, ಹೇಗಿದ್ದೀ ಅನ್ನೋರಿಲ್ಲ. ನನ್ನಂತ ಪಾಪಿ ಬದುಕಿದ್ದು ತಾನೆ, ಏನ್ ಪ್ರಯೋಜನ? ಏನೆಲ್ಲ ಯೋಚನೆ ಮಾಡಿ ಎಷ್ಟು ದುಃಖವಾಯ್ತು ಅಂತೀರಿ? ಎದ್ದು ಹೊರಗೆ ಬಂದೆ. ಆವತ್ತು ಇವತ್ತಿನ ಹಾಗೆ ಸಂಪೂರ್ಣ ಬೆಳದಿಂಗಳು. ನದಿ ಕಡೆಯಿಂದ ತಂಗಾಳಿ ಬೀಸ್ತಾ ಇತ್ತು. ಅವತ್ತು ಆತ ಮಾತಾಡುತ್ತಿರುವಾಗಲೇ ಹೊರಗಿನಿಂದ ಜೋರಾಗಿ ಧ್ವನಿ ಕೇಳಿತು. ಶಾರದಮ್ಮ ಬಂದಿದ್ದರು. ಏ ಬೋರಾ, ಮಲಗ್ಬಿಟ್ಯೇನೋ? ನಾನ್ ಮೊದ್ಲೇ ಹೇಳಿದ್ದೆ ಮಲಗ್ಬೇಡ್ವೋ ಅಂತ. ಆ ಹುಡುಗ ಏನ್ ಮಾಡ್ತಿದ್ದಾನೋ ಸ್ವಲ್ಪ ಹೊತ್ತು ನೋಡ್ಕೊಳಕಾಗ್ಲಿಲ್ವಾ? ಕೋಪದಿಂದಲೇ ಬೈಯುತ್ತಾ ಶಾರದಮ್ಮ ಮೆಟ್ಟಿಲು ಹತ್ತಿ ಬರುತ್ತಾ ಕೂಗಿದರು. ಓ, ಅಕ್ಕ ಬಂದ್ಲು. ಇವತ್ತು ಬೇಗ ಬಂದ್ಬಿಟ್ಟಿದಾಳಲ್ಲ. ನೀವ್ ಹೆಚ್ಚು ಕಾಯ್ಬೇಕಾಗಿಲ್ಲ ನೋಡಿ, ಮಾತಾಡಿಸ್ಕೊಂಡೇ ಹೋಗ್ಬೋದು. ರಮೇಶ ಸಂತೋಷದಿಂದ ಕೂಗಿದ. ಹಾ, ಬಂದಿರೋ ಹಾಗಿದೆ. ಆಕೆ ನೋಡ್ತೀನಿ ಎನ್ನುತ್ತಾ ಆತ ಬೀದಿಯ ಬಾಗಿಲ ಕಡೆಗೆ ನಿಧಾನವಾಗಿ ನಡೆದು ಹೋದರು. ಕೈಯಲ್ಲಿ ಪ್ರಸಾದದ ಕುಂಕುಮವನ್ನು ಹೂವನ್ನು ಹಿಡಿದು ಶಾರದಮ್ಮ ತಾವೇ ಒಳಗೆ ಬಂದರು. ಏನು ರಮೇಶ, ಆ ಬೋರ್ನ್ ನೋಡು, ಮಲ್ಗೆ ಬಿಟ್ಟಿದ್ದಾನೆ. ಬೇಜಾರಾಯ್ತೋ ಏನೋ, ನೀನಾದ್ರೂ ಒಂದೆರಡು ಸತಿ ಕೂಗಿ ಏನಾದ್ರು ಕೆಲಸ ಹೇಳುದಲ್ವೇನೋ? ಹೇ ಬಿಡಕ್ಕ, ಅವನಿದ್ದು ಮಾಡೋದೇನಿದೆ, ಎಷ್ಟೊತ್ತು ಕೂತಿರ್ತಾನೆ. ಅದು ಅಲ್ದೆ ನಾನೇನು ಒಬ್ನೇ ಇರ್ಲಿಲ್ಲ, ಅದ್ಯಾರೋ ನೀನ್ ನೋಡೋಕೆ ಅಂತ ಬಂದಿದ್ರು. ಇಷ್ಟ ಹೊತ್ತು ಮಾತಾಡ್ತಿದ್ರು. ಈಗ ತಾನೇ ಹೊರಗೆ ಬಂದ್ರಪ್ಪ. ಅಲ್ಲ, ನೀನವ್ರನ್ನ ಮಾತಾಡಿಸ್ಲಿಲ್ವೇ? ಯಾರ್ ಬಂದಿದ್ರು? ಏನಾರು ಹೆಸರು ಹೇಳಿದ್ರೇನು? ಹ್ಞೂ ಕೇಳ್ದೆ, ಸದಾನಂದ ಅಂದ್ರು. ನಿನ್ನ ಬಾಯ್ ತುಂಬಾ ಹೊಗಳಿದ್ರಕ್ಕ. ಅವ್ರ ಕೈಲಿ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನೀನು ಬೇಗ ಬಂದೇನೋ ಅಂದ್ಕೊಂಡ್ಬಿಟ್ಟೆ. ಯಾರು? ಸದಾನಂದ ಬಂದಿದ್ನೆ? ನಿನ್ ಹತ್ರ ಮಾತಾಡಿದ್ನೆ? ಹೂನಕ್ಕ, ಇದುವರೆಗೂ ಇಲ್ಲೇ ಇದ್ರು. ನಿನ್ ಧ್ವನಿ ಕೇಳ್ತು, ನಿನ್ನ ನೋಡ್ಬೇಕು ಅಂತ ಆ ಕಡೆಗೆ ಬಂದ್ರು. ಏನ್ ಮಾತಾಡ್ದ ಅವನು? ಅದೇನೋ ತುಂಬಾ ಅವ್ರಿಗೆ ಹೊಟ್ಟೆ ನೋವಿತ್ತಂತೆ. ಆಗ ಅವರಿಗೆ ಹಸ್ದಾಗ ಅನ್ನ ಕೊಟ್ಟು, ಇರ್ಲಿ ಬಿಡ, ಗೊತ್ತಾಯ್ತು, ತಗೋ ಪ್ರಸಾದ ತಗೋ. ಕತ್ತಲಿನಲ್ಲಿ ಶಾರದಮ್ಮನ ಮುಖ ಬಿಳಚಿಕೊಂಡಿದ್ದು ರಮೇಶನಿಗೆ ಕಾಣಿಸಲಿಲ್ಲ. ತಲೆಯಿಂದ ಕಾಲಿನವರೆಗೆ ಬೆವೆತಿದ್ದರು ಅವರು. ನಡುಗುವ ಕೈಗಳಿಂದ ತಾವು ತಂದಿದ್ದ ಪ್ರಸಾದದ ಕುಂಕುಮವನ್ನು ಹಣೆಗೆ ಹಚ್ಚಿ ಕೊಬ್ಬರಿ ಸಕ್ಕರೆಯನ್ನು ಅವನ ಕೈಗೆ ಹಾಕಿದರು. ನಡುಗುವ ಕೈಗಳಿಂದ ಹಾಕಿದ ಪ್ರಸಾದದ ಕೊಬ್ಬರಿ ಸಕ್ಕರೆ ಅರ್ಧಕ್ಕಿಂತ ಹೆಚ್ಚಾಗಿ ನೆಲಕ್ಕೆ ಬಿತ್ತು. ಯಾಕಕ್ಕ, ಚಳಿನಾ? ಇಷ್ಟೊಂದು ನಡಕ್ತಾ ಇದೀಯಾ? ನೀನ್ ಕೊಟ್ಟ ಸಕ್ಕರೆ ಕೊಬ್ಬರಿ ಎಲ್ಲ ನೆಲಕ್ಕೆ ಬಿತ್ತು. ರಮೇಶ ನಗುತ್ತಾ ಹೇಳಿದ. ಹ್ಞೂ ಕಣೋ, ಯಾಕೋ ಚಳಿ ಆಗ್ತಿದೆ. ನೀನ್ ಹುಷಾರಾಗಿದ್ಯಾ ರಮೇಶ? ಆಕೆ ಕಳವಳದಿಂದ ಕೇಳಿದರು.
ಬಾಯಿಯಲ್ಲಿ ಮೆಲ್ಲಗೆ ಮಂತ್ರಪಠಣ ನಡೆದಿತ್ತು. ಇಲ್ಲದೆ ಏನೋ ಭೇಷಾಗಿದ್ದೀನಿ, ನಡೆಯೋಕೊಂದಾಗಲ್ಲ. ಅದ್ ಸರಿ, ಆತ ಎಲ್ ಹೋದ್ರಕ್ಕ? ನೀನ್ ನೋಡೋಕೆ ಅಂತಲೇ ಬಂದಿದ್ರು. ಆಚೆ ಹೋದವ್ರನ್ನ ಮಾತು ಆಡಿಸ್ದೆ, ನೀನ್ ಒಳಗ್ ಬಂದ್ ನಿಂತು ನನ್ನ ಹತ್ರ ಕತೆ ಹೊಡಿತಿದ್ದಿ. ರಮೇಶ, ನನ್ನ ನೋಡು, ನಿದ್ರೆ ಮಾಡಿದ್ಯೇನೋ? ಬೋರಾನು ಮಲಗಿದ್ದಾನೆ. ಕನಸೇನಾದ್ರೂ ಬಿತ್ತೇನೋ? ಕನಸ? ಇಲ್ಲಕ್ಕ, ನಿದ್ರೇನೂ ಇಲ್ಲ, ಕನಸು ಇಲ್ಲ, ಎಂಥದ್ದು ಇಲ್ಲ. ಆವಾಗ್ಲಿಂದ ಎಚ್ಚರವಾಗೇ ಇದ್ದೀನಿ. ಎಷ್ಟೋ ಹೊತ್ತು ಪುಸ್ತಕನೇ ಓದ್ತಿದ್ದೆ. ಆತ ಬಂದ್ಮೇಲೆ ಅವ್ರ ಜೊತೆ ಮಾತಾಡದೆ ಕೂತೆ. ನಿನಗೆ ಎದುರಿಗೆ ಸಿಕ್ಕಿರ್ಬೇಕಲ್ಲ, ಆದ್ರೂ ನಿನ್ನನ್ ಮಾತಾಡಿಸ್ದೆ ಎಲ್ ಹೋದ್ರು? ನೀನಾದ್ರೂ ಯಾಕಿಲ್ ಹೀಗ್ ನಿಂತಿದ್ದಿ? ಅವ್ರನ್ನ ಹೋಗಿ ಹುಡುಕಿ ಮಾತಾಡ್ಸುಲ್ವೇ? ಎಲ್ಲೋ ಇಲ್ಲೇ ಹೋಗಿರ್ಬೇಕು. ಬರ್ತಾರೆ ಬಿಡು, ನಾನ್ ಮಾತಾಡಿಸ್ತೀನಿ. ಬರ್ತಾರೆ ಅಂತ ಕಾಣುತ್ತಪ್ಪ. ತುಂಬಾ ಕಷ್ಟಪಟ್ಟು ಬಂದ್ರು, ಕೋಲ್ ಹಿಡ್ಕೊಂಡ್ ಬಂದಿದ್ರು. ಅವ್ರ ಕೋಲು ಇಲ್ಲೇ ಇದೆ, ತಗೊಂಡು ಹೋಗಕ್ಕಾದ್ರೂ ಬರ್ತಾರೆ. ಎಲ್ಲೋ ಹಾವು ಮೆಟ್ಟಿದವರಂತೆ ಹಾರಿ ಶಾರದಮ್ಮ ದೂರ ಸರಿದು ನಿಂತರು. ಕಾರಣ, ಸದಾನಂದ ನೀರಿಗೆ ಹಾರಿ ಸತ್ತು ಇಂದಿಗೆ 3 ವರ್ಷಗಳಾಗಿತ್ತು.